ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋ ಅಂದರೆ ಜನರಲ್ ಆಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ನನ್ನ ಚಾನಲ್ ಬಗ್ಗೆ ಆಗಿರ್ಬೋದು, ಅದು ಯೂಟ್ಯೂಬ್, ಆಮೇಲೆ ಟೆಲಿಗ್ರಾಮ್ ಏನು ನಂದು ಗ್ರೂಪ್ ಇದೆ ಅದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಎಸ್ಪೆಷಲಿ ನಾನು ಜಿಮೇಲಲ್ಲಿ ಅಪ್ಲೋಡ್ ಮಾಡಿರುವಂತಹ ಕೆಲವೊಂದಿಷ್ಟು ಫೈಲ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋದ್ರ ಬಗ್ಗೆ ಆಗಿರ್ಬೋದು, ಏನು ಡೌಟ್ ಅದಾವಲ್ವ ಅವನ್ನ ಕ್ಲಾರಿಫೈ ಮಾಡೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನಾರ್ಮಲಿ ನೀವು ಮೊದಲಿಗೆ ಏನು ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಅಲ್ಲಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತೀರ. ಓಕೆನಾ. ಸೊ ಈ ರೀತಿ ಸಬ್ಸ್ಕ್ರೈಬ್ ಮಾಡಿದಾಗ ಹೋಮ್ ಪೇಜ್ ಇರುತ್ತೆ. ಸೊ ಸಬ್ಸ್ಕ್ರಿಪ್ಷನಲ್ಲಿ ನನ್ನ ಚಾನಲನ್ನು ಕ್ಲಿಕ್ ಮಾಡಿದಾಗ ವಿಸಿಟ್ ಚಾನಲ್ ಅಂತೇಳಿ ನೀವು ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದ್ದಾವೆ. ಹೋಮ್ ಇದೆ, ವೀಡಿಯೋಸ್ ಇದೆ, ಶಾರ್ಟ್ಸ್ ಇದ್ದಾವೆ. ಓಕೆನಾ. ಆಮೇಲೆ ಪ್ಲೇಲಿಸ್ಟ್ ಆಪ್ಷನ್ ಇದೆ, ಆಮೇಲೆ ಪೋಸ್ಟ್ ಆಪ್ಷನ್ ಇದೆ. ಓಕೆನಾ. ಸೊ ನಿಮಗೆ ಲಾಂಗ್ ವೀಡಿಯೋಸ್ ಬೇಕಾದರೆ ನೀವು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರುವಂತಹ ಎಲ್ಲ ಲಾಂಗ್ ವೀಡಿಯೋಸ್ ನಿಮಗೆ ಇಲ್ಲಿ ಸಿಗ್ತವೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಸಬ್ಜೆಕ್ಟ್ ಅಥವಾ ನೀವು ಯಾವ ಸೆಮಿಸ್ಟರ್ ಇದ್ದೀರೋ ಅಥವಾ ನೀವು ಯಾವ ಒಂದು ಸಬ್ಜೆಕ್ಟನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರು ಆ ಎಲ್ಲ ವೀಡಿಯೋಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಓಕೆನಾ. ಇನ್ನು ಶಾರ್ಟ್ಸ್ ಬಂದುಬಿಟ್ಟು ನಾನು ಶಾರ್ಟ್ಸಲ್ಲಿ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿರ್ತೀನಿ. ಆಮೇಲೆ ಮೊದಲು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಸೊ ಆ ಕ್ವಶನ್ ಪೇಪರ್ಸ್ಗಳನ್ನ ನೀವೆಲ್ಲನೂ ಇದರಿಂದ ಇಲ್ಲಿ ನೀವು ನೋಡ್ಬೋದು. ಇನ್ನು ಪ್ಲೇಲಿಸ್ಟ್ಗೆ ಹೋದ್ರಿ ಅಂತಂದರೆ ನಾನು ಕೆಲವೊಂದಿಷ್ಟು ವೀಡಿಯೋಸ್ಗಳ ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ಓಕೆನಾ. ಸೊ ಟೇಕ್ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ವಾ. ಸೊ 5 ಚಾಪ್ಟರ್ದು ಒಂದು ಪ್ಲೇಲಿಸ್ಟನ್ನು ನಾನು ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕಂಟಿನ್ಯೂಸ್ ಆಗಿ 5 ವೀಡಿಯೋಗಳನ್ನ ನೀವು ನೋಡ್ಬೋದು. ಓಕೆನಾ. ಅಥವಾ ನೀವು ಏನಾದರೂ BCom ಫಸ್ಟ್ ಸೆಮಿಸ್ಟರ್ ಇದ್ದರೆ ಇದರಲ್ಲಿ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ಲೇಲಿಸ್ಟ್ ಇದೆ. ಇದರಲ್ಲಿ 21 ವೀಡಿಯೋಸ್ ಇದ್ದಾವೆ. ಸೊ ಇದರಲ್ಲಿ ಎಲ್ಲ ಚಾಪ್ಟರ್ಸ್ನ ವೀಡಿಯೋಸ್ಗಳು ಕವರ್ ಆಗ್ತವೆ. ನೀವು ಅದನ್ನು ಇಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಓಕೆನಾ. ಸೊ ನಿಮಗೆ ಡೀಟೇಲ್ ಆಗಿ ವೀಡಿಯೋಸ್ಗಳ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಈ ಥರ ನೀವೇನು ಮಾಡಿ ಅಂದರೆ ಯೂಟ್ಯೂಬ್ ಚಾನಲ್ ವಿಸಿಟ್ ಚಾನಲ್ ಅಂತ ಹೇಳಿ ಕ್ಲಿಕ್ ಮಾಡಿ ನೀವು ಎಲ್ಲ ವೀಡಿಯೋಸ್ಗಳನ್ನ ನೋಡ್ಬೋದು. ಓಕೆನಾ. ಸೊ ಯಾಕೆ ಇದು ಗೊತ್ತಿರೋ ಇನ್ಫಾರ್ಮೇಷನು ಅಂತ ಅನಿಸಿದರೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದ್ರಿಂದ ನಾನು ಇದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ. ಓಕೆನಾ. ಇನ್ನು ನಾನು ಕೆಲವೊಂದಿಷ್ಟು ವೀಡಿಯೋಸ್ಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಏನಪ್ಪ ಅಂತಂದರೆ ಈ ಡಾಕ್ಯುಮೆಂಟನ್ನು ನಾನು ಅಪ್ಲೋಡ್ ಮಾಡಿದರೆ ದಟ್ ಈಸ್ ಗೂಗಲ್ ಡ್ರೈವ್ ಥ್ರೂನು ಅಥವಾ ಈ ಒಂದು ಡಾಕ್ಯುಮೆಂಟನ್ನು ಟೆಲಿಗ್ರಾಮ್ಗೆ ಹಾಕಿದರೆ ಅಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನಾನು. ಓಕೆನಾ. ಸೊ ಆವಾಗ ಈಗ ನಾನು ಟೆಲಿಗ್ರಾಮ್ಗೆ ವಿಸಿಟ್ ಕೊಡ್ತಾಯಿದ್ದೀನಿ. ಸೊ ನನ್ನ ಟೆಲಿಗ್ರಾಮ್ ಮೊದಲು VM ಕ್ಲಾಸಸ್ ಚಾನಲ್ ಅಂತ ಹೇಳಿ ಹೆಸರಿತ್ತು. ಇವಾಗ ಡಿಗ್ರಿ ಕ್ಲಾಸಸ್ ಅಂಥೇಳಿ ಸ್ಟೂಡೆಂಟ್ಸೇ ಚೇಂಜ್ ಮಾಡಿದ್ದಾರೆ. ಸೊ ಮೊದಲಿಗೆ ನನ್ನ ಈ ಗ್ರೂಪ್ಗೆ ಟೆಲಿಗ್ರಾಮ್ ಗ್ರೂಪ್ಗೆ 500+ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಟೆಲಿಗ್ರಾಮಲ್ಲಿ ಸಪೋಸ್ ನಿಮಗೆ ನೋಟ್ಸ್ ಬೇಕಾದರೆ ಸೊ ಈ ಥರ ನೀವು ಸ್ಕ್ರೋಲ್ ಮಾಡ್ಕೊತ ಹೋದರೆ ಸೊ ನಾನು ಸಿಕ್ಕಾಪಟ್ಟೆ ವೀಡಿಯೋಸನ್ನು ಹಾಕಿದ್ದೀನಿ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳಿಗೆ ಸರಿಯಾಗಿ ನೇಮೂ ಇಲ್ಲ. ಓಕೆನಾ. ಸೊ ಈ ಥರ ನೀವು ಕ್ಲಿಕ್ ಮಾಡಿದಾಗ ಸೊ ಯಾವುದಾದ್ರೂ ಫೋಟೋಸ್ಗಳನ್ನು ಕಳಿಸಿದರೆ ನಾನು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋಸ್ಗಳು ನಿಮಗೆ ಸಿಗ್ತವೆ. ಓಕೆನಾ. ಸೊ ಫೈಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ಯಾವ್ಯಾವ PDF ಕಳಿಸಿದ್ದೀನಲ್ವ ಎಲ್ಲ PDF ಲಿಸ್ಟ್ ಇಲ್ಲಿ ಸಿಗುತ್ತೆ. ಇದ್ರ ಮೂಲಕ ನೀವು ಡಾಕ್ಯುಮೆಂಟ್ಸ್ಗಳನ್ನ ಅಥವಾ ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನ ಲಿಂಕ್ಗಳನ್ನ ಕಳಿಸಿದರೆ ಈ ಥರ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ನೀವು ಆಯಾ ವೀಡಿಯೋಸ್ಗಳನ್ನ ನೋಡ್ಬೋದು. ಓಕೆನಾ. ಸೊ ಈ ಥರ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲನ್ನು ಯೂಸ್ ಮಾಡ್ಕೋಬೋದು. ಓಕೆನಾ. ಇನ್ನು ನೆಕ್ಸ್ಟ್ ನಾನು ಏನಾದರೂ ಡಾಕ್ಯುಮೆಂಟನ್ನು ಅಥವಾ ಒಂದು ನೋಟ್ಸ್ನ ಫೈಲನ್ನು ಗೂಗಲ್ ಡ್ರೈವ್ಗೆ ಅಪ್ಲೈ ಮಾಡಿದಾಗ ನೀವು ನನಗೇನು ಮಾಡಿರ್ತೀರ, ರಿಕ್ವೆಸ್ಟ್ ಮೆಸೇಜನ್ನು ಕಳಿಸಿರ್ತೀರ. ಓಕೆನಾ. ಸೊ ಆ ರಿಕ್ವೆಸ್ಟ್ ಮೆಸೇಜನ್ನು ಕಳಿಸಿದಾಗ ಸೊ ಹಿಯರ್ ನನಗೆ ಈ ಥರ ಒಂದು ರಿಕ್ವೆಸ್ಟ್ ಮೆಸೇಜ್ ಬಂದಿರುತ್ತೆ. ನಾನು ಇನ್ನು ವಾಚ್ ಮಾಡಿದ್ದೀನಿ, ವಾಚ್ ಮಾಡಿಲ್ಲ ಅಂದರೆ ಬೋಲ್ಡ್ ಲೆಟ್ರಲ್ಲಿ ಇರುತ್ತೆ. ಓಕೆನಾ. ಸೊ ಈ ಥರ ರಿಕ್ವೆಸ್ಟ್ ಮೇಲ್ ನನಗೆ ಬಂದಾಗ ಇಲ್ಲಿ ಶೇರ್ ಅಂತೇಳಿ ಆಪ್ಷನ್ ಬರುತ್ತೆ. ಆ ಶೇರ್ ಅಂಥೇಳಿ ನಾನು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಪ್ಪ ಅಂದರೆ ಇದೇನು ಒಂದು ಫೈಲ್ ಇದೆ ಅಲ್ವಾ, ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಯೂನಿಟ್ 1, ಆವಾಗ ನಿಮಗದು ನಿಮ್ಮ ಮೊಬೈಲಲ್ಲಿ ನಿಮಗೆ ಸಿಗುತ್ತೆ ಅದು ಡಾಕ್ಯುಮೆಂಟ್. ನಾನು ಎಲ್ಲಿವರೆಗೂ ಶೇರ್ ಅಂಥೇಳಿ ಒತ್ತೋದಿಲ್ಲ, ಕ್ಲಿಕ್ ಮಾಡೋದಿಲ್ಲ, ಅಲ್ಲಿವರೆಗೂ ನಿಮಗೆ ಡಾಕ್ಯುಮೆಂಟ್ ಸಿಗೋದಿಲ್ಲ. ಓಕೆನಾ. ನಾನು ಯಾಕೆ ಈ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇಮಿಡಿಯೇಟ್ ನಾಳೆನೇ ಎಕ್ಸಾಮ್ ಇರುವಾಗ ಇವತ್ತು ನೀವು ಫೈಲನ್ನು ಎಕ್ಸೆಸ್ ಮಾಡೋದಕ್ಕೆ ಹೋದ್ರಿ ಅಂತಂದರೆ ರಿಕ್ವೆಸ್ಟ್ ಬಂತು, ಇಮಿಡಿಯೇಟ್ ನಿಮ್ಗೆ ಫೈಲ್ ಸಿಕ್ತು. ಓಕೆ. ಸೊ ನನಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ನಾನು ಡೇಟಾ ಆಫ್ ಮಾಡಿಟ್ಟಿರ್ತೀನಿ. ಓಕೆ. ಆ ಸಂದರ್ಭದಲ್ಲಿ ನಂಗೆ ಆ ಇಮೇಲನ್ನು ನೋಡೋದಕ್ಕಾಗಲಿಲ್ಲ ಅಂದರೆ ನಾನು ಕಳ್ಸೋದಕ್ಕೆ ತಡ ಆಗುತ್ತೆ. ಅವಾಗ ನನ್ನ ನೋಟ್ಸ್ ಮೇಲೆ ನೀವು ಇಮಿಡಿಯೇಟ್ ಡಿಪೆಂಡ್ ಆಗಿದ್ದರೆ ಅವಾಗ ನಿಮಗೆ ಫೈಲು
ಸಿಗೋದಿಲ್ಲ. ಓಕೆನಾ. ಸೊ ದ್ಯಾಟ್ಸ್ ವೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅಡ್ವಾನ್ಸ್ ಆಗಿ ನನಗೆ ರಿಕ್ವೆಸ್ಟನ್ನು ಕಳಿಸಿ ನನ್ನ ಹತ್ರ ನೋಟ್ಸು ಇಸ್ದು ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಲೇಟ್ ಆಗುತ್ತೆ. ಸೊ ಕಳೆದ ಒಂದು 2-3 ಏನು ಲಾಸ್ಟ್ ಸೆಮಿಸ್ಟ್ರಲ್ಲಿ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸು, ಸೊ ಆ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿದ್ದೆ. ಅವಾಗ ನಾನು ಮೊಬೈಲ್ ನೋಡಿರಲಿಲ್ಲ. ಎಷ್ಟೋ ಒಂದು 12 to 15 ಮೆಂಬರ್ಸ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ನಾನು ಅವಾಗ ನೋಡಿರಲಿಲ್ಲ. ಸೊ ಲೇಟಾಗಿ ಅಫ್ಕೋರ್ಸ್ ನಾನು ಶೇರನ್ನು ಮಾಡಿದೆ. ನನಗೆ ಗೊತ್ತಿತ್ತು ಎಕ್ಸಾಮ್ ಮುಗ್ದಿದ್ದಾವೆ ಅಂಥೇಳಿ. ಸ್ಟೂಡೆಂಟ್ಸ್ ಮೇಲಲ್ಲಿ ರಿಪ್ಲೈ ಮಾಡಿದರು ಎಕ್ಸಾಮ್ ಮುಗಿದಿದ್ದಾವೆ ಅಂಥೇಳಿ. ಫಾರ್ ದ್ಯಾಟ್ ಸಾರಿ. ಆದರೆ ನಾನು ಹಾಸ್ಪಿಟಲಲ್ಲಿದ್ದೆ, ನೋಡೋಕ್ಕಾಗಿರಲಿಲ್ಲ. ಸೊ ದ್ಯಾಟ್ಸ್ ವೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಡ್ವಾನ್ಸ್ ಆಗಿ ನನಗೆ ರಿಕ್ವೆಸ್ಟನ್ನು ಕಳಿಸಿ, ಸೊ ಫೈಲ್ಸನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಲೇಟ್ ಆದರೆ ಆವಾಗ ನಿಮಗೆ ಲಾಸ್ ಆಗುತ್ತೆ. ಆವಾಗ ನಾನು ಆ ಜವಾಬ್ದಾರಿ ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಇಷ್ಟು ನನ್ನ ಒಂದು ಚಾನಲ್ಗೆ ಸಂಬಂಧಪಟ್ಟಂತಹ ಡೌಟ್ಸ್ಗಳು ಇದ್ದಾವೆ. ಓಕೆನಾ. ಸೊ ಮತ್ತೇನಾದರೂ ಡೌಟ್ಗಳಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಫ್ಕೋರ್ಸ್ ನಾವು ಲೆಕ್ಚರರ್ಸ್, ನಾವು ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಇರೋದಿಲ್ಲ. ಸೊ ನಮಗೆ ಅಷ್ಟು ಟೆಕ್ನಿಕಲಾಗಿ ಎಡಿಟ್ ಮಾಡಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾರ್ಮಲಾಗಿ ಯಾವ ಥರ ನಾವು ನೋಟ್ಸ್ಗಳನ್ನ ಹೇಳ್ತೀವಿ, ಟೀಚ್ ಮಾಡ್ತೀವಿ, ಆ ಥರ ವೀಡಿಯೋಗಳನ್ನು ಮಾಡಿರ್ತೀವಿ. ಅಫ್ಕೋರ್ಸ್ ನಾವು ಕಲಿಬೇಕದು, ನಿಮಗೆ ಕಲಿಸ್ಬೇಕಾಗೋದು. ನಾನು ಮುಂಬರುವ ದಿನಗಳಲ್ಲಿ ನನ್ನ ವೀಡಿಯೋಸ್ಗಳನ್ನ ಇನ್ನೂ ಟೆಕ್ನಾಲಜಿಗಳೊಂದಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನೀವು ಸಾಧ್ಯ ಆದರೆ, ನಾನು ಇಲ್ಲಿವರೆಗೂ ನಾನು ಒಂದು ವೀಡಿಯೋದಲ್ಲೂ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿಲ್ಲ. ಯಾಕಂದರೆ ಇದು ಎಜುಕೇಷನ್ ಪರ್ಪಸ್. ಸೊ ದ್ಯಾಟ್ಸ್ ವೈ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಾನಲ್ಗಳ ಒಂದು ಯೂಸನ್ನು ತೊಗೊಳ್ಳಿ. ಯಾವ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕಾಗಿಲ್ಲೋ ಅವ್ರಿಗೆ ಈ ವಿಡಿಯೋಸ್ಗಳನ್ನು ಕಳಿಸಿ, ಅವರಿದರ ಒಂದು ಉಪಯೋಗವನ್ನು ಪಡ್ಕೋತಾರೆ. ಇನ್ನು ನಮ್ಮ ವಿಡಿಯೋ ನಿಮ್ಗೆ ಅರ್ಥ ಆಗಲಿಲ್ವಾ ಅಥವಾ ನನ್ನ ಲೆಕ್ಚರ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನಿಮ್ಗೆ ಯಾವ ಲೆಕ್ಚರರ್ಸ್ ವೀಡಿಯೋಗಳು ನಿಮ್ಗೆ ಅರ್ಥ ಆಗ್ತಾವೋ ಆ ಲೆಕ್ಚರರ್ಸ್ ವೀಡಿಯೋಗಳನ್ನ ನೀವು ನೋಡ್ಬೋದು. ನಂದೇನು ಕಂಪಲ್ಷನ್ ಇಲ್ಲ ನನ್ನದೇ ವೀಡಿಯೋಗಳನ್ನ ನೋಡಿ ಅಂಥೇಳಿ. ಓಕೆನಾ. ಇನ್ನು ವೀಡಿಯೋಸ್ಗಳ ಕ್ವಾಲಿಟಿ ಏನಾದರೂ ಕರೆಕ್ಟಾಗಿ ಬರ್ತಿರಲಿಲ್ಲ ಅಂತಂದರೆ ಸೊ ಆ ಚಾನಲ್ಗಳ ಕ್ವಾಲಿಟಿಗಳನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಇಂಪ್ರೂವ್ ಮಾಡೋದಕ್ಕೆಲ್ಲ ಸೆಟ್ಟಿಂಗಲ್ಲಿ ಆಪ್ಷನ್ ಐತೆ. ಆ ಥರ ಇಂಪ್ರೂವ್ ಮಾಡ್ಕೊಂಡು ನೀವು ಇನ್ಕ್ರೀಸ್ ಮಾಡ್ಕೊಂಡು ನೀವು ವೀಡಿಯೋವನ್ನು ನೋಡ್ಬೋದು. ಓಕೆನಾ. ಸೊ ಇಷ್ಟ ಆದರೆ ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ. ಓಕೆ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದೇ ರೀತಿ ಎಷ್ಟೋ ಜನ ಲೆಕ್ಚರರ್ಸ್ ಶ್ರಮ ವಹಿಸಿ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಎಲ್ಲ ಲೆಕ್ಚರರ್ಸ್ಗಳಿಗೂ, ಟೀಚರ್ಸ್ಗಳಿಗೂ ಓಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾಳೆ ಟೀಚರ್ಸ್ ಡೇ ಇದೆ. ಸೊ ಎಲ್ಲ ಟೀಚರ್ಸ್ಗೂ, ಎಲ್ಲ ಲೆಕ್ಚರರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ. ಆಮೇಲೆ ಸ್ಟೂಡೆಂಟ್ಸ್ಗೂ ತಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.